ಗೃಹಜ್ಯೋತಿ ಮರು ಪರಿಶೀಲನೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 3.74 ಲಕ್ಷ ಅರ್ಜಿಗಳನ್ನ ಈಗಾಗಲೇ ಸ್ವೀಕಾರ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇದೀಗ ವರದಿ ಸಿಗ್ತಾ ಇರುವಂತದ್ದು. ಇನ್ನು 1,59,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ದಾವಣಗೆರೆ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ಅರ್ಜಿಗಳು ಬರ್ತಾ ಇದೆ ಅನ್ನುವಂಥದ್ರ ಮಾಹಿತಿ ಸಿಗ್ತಾ ಇದೆ. ಏನಿದೀಗ ಸರ್ಕಾರ ಗೃಹಜ್ಯೋತಿ ಮರು ಪರಿಶೀಲನೆಯನ್ನ ಮಾಡ್ತಾ ಇದೆ, ಇದಕ್ಕೆ ಜನರಿಂದ ಭರ್ಜರಿ ಆದಂತ ರೆಸ್ಪಾನ್ಸ್ ಸಿಗ್ತದೆ, ಉತ್ತಮ ರೆಸ್ಪಾನ್ಸ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನುವಂಥದ್ದು. ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ 1.59 ಲಕ್ಷ ಜನರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇನ್ನು ಗೃಹಜ್ಯೋತಿ ಪರಿಶೀಲನೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ 3,74,775 ಅರ್ಜಿಗಳನ್ನು ಕೂಡ ಈಗಾಗಲೇ ಸ್ವೀಕಾರ ಮಾಡಲಾಗಿದೆ. ಇನ್ನು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮಾಹಿತಿಯ ಪರಿಶೀಲನೆ ಪ್ರಕ್ರಿಯೆ ಇದೀಗ ಉತ್ತಮ ರೆಸ್ಪಾನ್ಸ್ ನಡುವೆ ಮತ್ತೆ ಮುಂದುವರೆದಿರುವಂಥದ್ದು. ಇನ್ನು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇದುವರೆಗೆ ಒಟ್ಟು 3,74,775 ಪರಿಶೀಲನಾ ಅರ್ಜಿಗಳು ಸಿಗ್ತಾ ಇದೆ. ಹೀಗಾಗಿ ಈ ಒಂದು ಗೃಹಜ್ಯೋತಿ ಮರು ಪರಿಶೀಲನೆಗೆ ಭರ್ಜರಿ ರೆಸ್ಪಾನ್ಸ್ ಇದೀಗ ವ್ಯಕ್ತವಾಗ್ತಾ ಇದೆ.